ನಮಗಿವತ್ತಿನ ದಿನ ಎಲ್ಲ ರೀತಿ ವ್ಯವಸ್ಥೆ ಹಾಳಾಗ್ಬಿಟ್ಟಿದೆ. ವ್ಯವಸ್ಥೆ ಶಿಕ್ಷಣದಲ್ಲಾಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ನಮಗೆ ಮಹಿಳೆಯರಿಗಾಗ್ತಿರೋ ತೊಂದರೆಗಳಾಗಿರ್ಬೋದು, ಭಾಷಾ ವಿಚಾರಗಳಾಗಿರ್ಬೋದು, ದಲಿತರ ಆದಿವಾಸಿಗಳಿಗಾಗ್ತಿರೋ ಒಂದು ರೀತಿ ಶೋಷಿತ ವರ್ಗಕ್ಕಾಗಿರೋದು, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಮೈನಿಂಗ್ ಲಾಬೀಸ್ ಇಲ್ಲಿ ರೀತಿಯಲ್ಲಿ ಅವರವ್ರು ಲಾಭ ಮಾಡಿಕೊಂಡು ಎಲ್ಲ ರೀತಿ ಆರೋಗ್ಯ ಮತ್ತು ಭೂಮಿ, ಕೆಲವರು ನಮ್ಮ ಬೆಂಗಳೂರಿನಲ್ಲಿ ಒಂದು ಲ್ಯಾಂಡ್ ಮಾಫಿಯಾ, ಡೆವಲಪ್ಮೆಂಟ್ ಮಾಫಿಯಾಗಳ ಹೆಸರಲ್ಲಿ ರೈತರ ಭೂಮಿ ಕಬಳಿಸಿ ಭಾಳ ರೀತಿ ಅನ್ಯಾಯ ಆಗ್ತಾಯಿದೆ. ಈ ಅನ್ಯಾಯಗಳನ್ನು ನಾವು ಅದನ್ನು ಕಿತ್ತಾಕಬೇಕು, ಒಂದು ಉತ್ತಮ ಸಮಾಜ ಕಟ್ಟಬೇಕು, ಒಂದು ಆದರ್ಶ ಸಮಾಜ ಕಟ್ಟಬೇಕು ಅಂದರೆ ಹೋರಾಟ ಎಷ್ಟೇ ಮಾಡಿದ್ರೂ ಅದಕ್ಕೆ ನಮಗೆ ಶಾಶ್ವತವಾದ ಪರಿಹಾರ ಇಲ್ಲ. ಹೋರಾಟ ಎಷ್ಟೇ ಗಟ್ಟಿಯಾಗಿ ಮಾಡಿದ್ರು, ಎಷ್ಟೇ ಜನ ಸೇರಿದ್ರು, ಎಷ್ಟೇ ಒಂದು ಮೀಡಿಯಾದಲ್ಲಿ ಹೆಡ್ಲೈನ್ ಬಂದರೂ ಕೂಡ ಈ ಆಳುವ ಶಕ್ತಿಗಳು ನಿರ್ಲಕ್ಷ್ಯ ಮಾಡಿಬಿಟ್ರೆ, ಕೇರ್ಲೆಸ್ ಮಾಡಿಬಿಟ್ರೆ ನಮ್ಮ ಹೋರಾಟಗಳಿಗೆ ಬೆಲೆ ಇಲ್ದಂಗೆ ಆಗುತ್ತೆ. ಬಟ್ ನಿಜವಾಗ್ಲೂ ನಮ್ಮ ಮಾದರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಥವ್ರು ಏನು ತೋರಿಸಿದ್ದಾರೆ ಅಂದರೆ, ಪೊಲಿಟಿಕಲ್ ಪವರ್ ಇಸ್ ದ ಮ್ಯಾಸ್ಟರ್ ಕೀ ಟು ಓಪನ್ ಆಲ್ ಲಾಕ್ಸ್ ಆ್ಯಂಡ್ ಡೋರ್ಸ್ ಅಂತ ತೋರಿಸಿದ್ದಾರೆ. ಅಂದರೆ ನಾವು ರಾಜಕೀಯ ಅಸ್ತಿತ್ವವಾಗಿ ಗಟ್ಟಿಯಾದರೆ, ನಾವು ನಿಂತ್ಕೊಂಡ್ರೆ, ನಾವು ಕುರ್ಚಿ ಅಲ್ಲಾಡ್ಸೋರಾದರೆ ಗೆಲ್ಲಿ ಸೋಲ್ಲಿ ಕೆಲಸ ಮಾಡಿಸ್ಬೋದು. ಯಾಕಂದರೆ ಕುರ್ಚಿ ಅಲ್ಲಾಡ್ಸೋರಾದಾಗ ಇವ್ರಿಗೆ ಎಲ್ಲಿ ಅವರ ಒಂದು ರೀತಿ ಅಸ್ತಿತ್ವ ಕಳ್ಕೊಂಡ್ಬಿಡ್ತಾರೆ, ಎಲ್ಲಿ ಯಾರೋ ಬೇರೆಯವರು ಪೊಲಿಟಿಕಲ್ ಲಾಭ ಪಡ್ತಾರೆ, ಅಥವಾ ಯಾರೋ ಬೇರೆ ಆ ಒಂದು ರೀತಿ MLAಗಳಾಗ್ತಾರೆ, MP ಗಳಾಗ್ತಾರೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಆಗ್ತಾರೆ ಅಂತ ಭಯದಿಂದ ಆದರೂ ಕೆಲಸ ಮಾಡೋ ಸಾಧ್ಯತೆಗಳಿದೆ. ಸೊ ನಮ್ಮ ಸಿದ್ಧಾಂತ ಯಾವಾಗಲೂ 100 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದೆ. ಅದು 1925 ನಾವು RSS ಬಗ್ಗೆ ಕೇಳಿದ್ದೀವಿ, ಬಲಪಂಥಿ. 1925 ಕಮ್ಯುನಿಸ್ಟ್ ಬಗ್ಗೆ ಎಡಪಂಥಿ ಕೇಳಿದ್ದೀವಿ. ನಮ್ಮದೇ ಆದ ಸತ್ಯಪಂಥ 1925 ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹತ್ ಸತ್ಯಾಗ್ರಹ 27, ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್, ತಂದೆ ಪೆರಿಯಾರ್ 1925. ಸೊ ನಾವು ಭಾಳ ಗಟ್ಟಿಯಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ನಮಗೆ ಪ್ರಾದೇಶಿಕವಾಗಿ ಒಂದು ಸಮಾಜದ ಕನಸು. ಯಾಕಂದರೆ ಸಂವಿಧಾನ ಹೇಳೋದು ಒಂದು ಸಂಸ್ಥೆನ ಬ್ಯಾನ್ ಮಾಡಿ ಅಂತ ಅಲ್ಲ. ಸಂವಿಧಾನ ಹೇಳಿಬಿಟ್ಟು ನಾವು ಅಧಿಕಾರಕ್ಕೆ ಬಂದುಬಿಟ್ಟು ಸಂವಿಧಾನ ಮುಂದೆ ಇಟ್ಕೊಂಡು ಅದನ್ನು ಉಲ್ಲಂಘನೆ ಹಿಂದೆಯಿಂದ ಮಾಡೋದಲ್ಲ. ಸಂವಿಧಾನ ಹೇಳೋದು ಹಿಂದುತ್ವ ಅಲ್ಲ. ಸಂವಿಧಾನ ಹೇಳೋದು ಒಂದು ಸಮಾಜ. ಸೊ ಆ ಸಮಾಜ ನಾವು ಕಟ್ಟಬೇಕು ಹೊರತು ಬರೀ ಪ್ರಭಾವಿಯವ್ರ ಮಕ್ಕಳು ಮೊಮ್ಮಕ್ಕಳೇ ಎಲ್ಲ ರೀತಿ ಮುಂಚೂಣಿಯಲ್ಲಿದ್ದು ಅವ್ರವ್ರು ಲಾಭ ಮಾಡ್ಕೊಳ್ಳೋದಲ್ಲ. ನಮಗೆ ದಾವಣಗೆರೆ ಬೆಳಿಬೇಕು, ದಾವಣಗೆರೆ ಜಿಲ್ಲೆ ಬೆಳಿಬೇಕು, ಮತ್ತು ಇಡೀ ಅಖಂಡ ಕರ್ನಾಟಕಕ್ಕೆ ಒಂದು ಉತ್ತಮ ರೀತಿ ಜನರ ಬದುಕನ್ನು ಉತ್ತಮಗೊಳಿಸೋದು ನಮ್ಮ ಉದ್ದೇಶ. ಇದೇ ಸಿದ್ಧಾಂತ ಇಟ್ಕೊಂಡು ಸಾಕಷ್ಟು ಪಾರ್ಟಿಗಳು ಕೂಡ ಬಂದು, ಆದರೆ ಕಾಲಕ್ರಮೇಣ ಅವೇ ಅದು ಸರಿ ಹೊಂದ್ಕೊಂಡು ಹೋಗುವಂಥ ಕೆಲಸ ಕೂಡ ಮಾಡಬೇಕು. ಇದೇ ಸಿದ್ಧಾಂತ ಇಟ್ಕೊಂಡು ಬಂದಿರೋದು ನಾನು ನೋಡಿಲ್ಲ. ನಿಜ ಹೇಳಬೇಕು ಅಂದರೆ 3,000 ಪಕ್ಷಗಳು ಇವತ್ತಿನ ದಿನ ಎಲೆಕ್ಷನ್ ಕಮಿಷನಲ್ಲಿ ರಿಜಿಸ್ಟರ್ ಆಗಿದ್ದಾವೆ. ಈ 3,000 ಪಕ್ಷಗಳು ನನ್ನ ಕಣ್ಣಲ್ಲಿ, ನಮ್ಮ ಸಿದ್ಧಾಂತದ ಕಣ್ಣಲ್ಲಿ ಇವ್ರು ಯಾರೂ ಕೂಡ ಸಂವಿಧಾನದ ಮೂಲ ಆಶೆಗಳು ಎತ್ತಿಡಿತಾ ಇಲ್ಲ. ಯಾರಾದರೂ ಮೂಲ ಆಶೆಗಳು ಎತ್ತಿಡಿತಾ ಇದ್ದಾರೆ ಅಂದರೆ ನಮ್ಮಂಥ ಸಮಾಜ, ಸಮಾನತಾವಾದಿಗಳು ಮಾತ್ರ. ಸೊ ಈ ಸಮಾಜ ಕಟ್ಟೋದು ನಮ್ಮ ಉದ್ದೇಶ. ಸಂವಿಧಾನ ಹೇಳಿದ್ರೆ ಸಮಾಜ ಕಟ್ಟೋಕ್ಕೆ. ಸೊ ಆ ದಿಕ್ಕಿನ ಕೆಲಸ ಮಾಡ್ತಾಯಿದ್ವಿ. ನಮ್ಮ ಮುಂದೆ ಏನಾಗೋದು ನಮ್ಗೆ ಗೊತ್ತಿಲ್ಲ. ನಾವೊಂದು ಪ್ರಾಮಾಣಿಕ ಪ್ರಯತ್ನ ಮಾಡೋದು ನಮ್ಮ ಗುರಿ. ಎಲ್ಲ 224 ಕಡೆ ಕ್ಷೇತ್ರದಲ್ಲೂ ನಮ್ಮ ಸಮಾನತಾವಾದಿಗಳಿದ್ದಾರೆ. ಎಲ್ಲ 224 ಮತಕ್ಷೇತ್ರದಲ್ಲೂ ತೊಂದರೆಗಳಾಗ್ತಾಯಿದೆ. ಎಲ್ಲ ಕಡೆ ನಾವು ಬಲಿಷ್ಠವಾದ ಕರ್ನಾಟಕ ಕಟ್ಟಬೇಕು ಅಂದರೆ ಎಲ್ಲ ಕಡೆ ನಮ್ಮದೇ ಆದ ಕ್ಯಾಂಡಿಡೇಟ್ ನಿಲ್ಲಿಸಿ, ನಮ್ಮದೇ ಆದ ಎಲ್ಲ ಶಕ್ತಿ. ಇವತ್ತು ಮಹಿಳಾ ಸಂಘಟನೆಗಳು ನಮ್ಮ ಜೊತೆ ಗಟ್ಟಿಯಾಗಿ ನಿಂತಿದ್ದಾರೆ. ನಮ್ಮ ಭೀಮ್ ಆರ್ಮಿ ಸಂಘಟನೆ ನಮ್ಮ ಜೊತೆ ನಿಂತಿದೆ. ಎಲ್ಲ ಸಂಘಟನೆಗಳ ಜೊತೆ ಒಗ್ಗಟ್ಟಾದರೆ, ಒಂದು ರೀತಿ ಒಟ್ಟುಗೂಡಿಸುವಿಕೆ ಮುಖಾಂತರ ನಾವು ಕಟ್ಬೋದು. ನಾವು ಹೋಗ್ತಾ ಇರೋದು ಯಾವ ಸಿನಿಮಾ ಸ್ಟಾರ್ಗಳು ಅಥವಾ ಅವ್ರ ಫ್ಯಾನ್ಗಳು ಹಿಂದೆ ನಾವು ಹೋಗ್ತಾ ಇಲ್ಲ. ನಾವು ಯಾರ ಹತ್ರ ಹೋಗ್ತಾ ಇದ್ದೀವಿ, ಯಾರು ದೇಶ ಕಟ್ಟಿರೋದು, ರಾಜ್ಯ ಕಟ್ಟಿರೋರು, ತಾಲೂಕು ಕಟ್ಟಿರೋರು, ಇಂಥವ್ರ ಹತ್ರ ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಸೇವೆ ಮಾಡಿರೋರು, ಅಲ್ಲಿಂದನೇ ಪರಿವರ್ತನೆ ಸಾಧ್ಯ ಇದೆ ಅಂತ ನಂಬಿರೋರು ನಾವೆಲ್ಲ. ನಾವೆಲ್ಲ ಗಟ್ಟಿಯಾಗಿ ನಾವು ಡಿಸ್ಕಷನ್ ಮಾಡ್ತಾಯಿದ್ವಿ. ಎಲ್ಲ ಒಂದು ಕಡೆ ಸಭೆಗಳು ಮಾಡ್ತಾಯಿದ್ವಿ. ಇನ್ನೊಂದು 5-6 ತಿಂಗಳಿಗೆ ನಾವು ಭಾಳ ಹುಬ್ಳಿನಲ್ಲಿ ಭಾಳ ಬೃಹತ್ತಾದ ಸಮಾವೇಶ ಮಾಡಬೇಕು, ಅಲ್ಲೂ ಕೂಡ ನಮ್ಮ ಪಕ್ಷದ ಲಾಂಚ್ ಮಾಡಬೇಕು ಅನ್ನೋ ಎಲ್ಲ ಪ್ಲ್ಯಾನಿಂಗ್ ನಡೀತಾ ಇದೆ. ಸೊ ಆ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೀವಿ. ನಮಗೆ ಎಲ್ಲ ಮನುಷ್ಯರು ಬೇಕು, ಎಲ್ಲ ಜಾತಿಯವರು, ಲಿಂಗದವರು, ಧರ್ಮದವರು, ಎಲ್ಲ ಒಂದು ಮಾತೃಭಾಷೆಯವರು ನಮ್ಮ ಜೊತೆ ನಿಂತ್ಕೊಂಡ್ರೆ, 7 ಕೋಟಿ ಕರ್ನಾಟಕದವರು ನಮ್ಮ ಜೊತೆ ನಿಂತ್ಕೊಂಡ್ರೆ ಈ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆಯ ಶತ್ರು ನಾವು ಕಿತ್ತಾಕಿ ಒಂದು ಸಮಾಜ ಕಟ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸರ್ ಸಾಕಷ್ಟು